ಮಂಜುನಾಥನ ಭಕ್ತರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಧರ್ಮಸ್ಥಳದಲ್ಲೂ ಕೂಡ ಇನ್ಮುಂದೆ ತಿರುಪತಿ ಮಾದರಿಯ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದೆ. ನಾಳೆ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉಪರಾಷ್ಟ್ರಪತಿ ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಬಂದು ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೇನೆ ವೀರೇಂದ್ರ ಹೆಗಡೆ ಅವರ ಪರಿಕಲ್ಪನೆ ಅಡಿಯಲ್ಲಿ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ವೀರೇಂದ್ರ ಹೆಗಡೆ ಅವರು ಕೂಡ ಉಪಸ್ಥಿತರಿರ್ತಾರೆ. ಭಕ್ತಾದಿಗಳ ಅನುಕೂಲದ ದೃಷ್ಟಿಕೋನದಿಂದ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅತ್ಯಾಕರ್ಷಕವಾಗಿ ವಿನ್ಯಾಸಗೊಂಡಿದೆ ಅಂತ ಈ ಕ್ಯೂ ಕಾಂಪ್ಲೆಕ್ಸ್ 12,000 ಆಸನ ಸಾಮರ್ಥ್ಯದ ಸಾನ್ನಿಧ್ಯಕ್ಕೂ ಕ್ಯೂ ಇರುವಂತಹ ಒಂದು ಕಾಂಪ್ಲೆಕ್ಸ್ ಇದು. ಭಕ್ತರು ಬಿಸಿಲಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಅಂತ ನೋಡಿ ಎಷ್ಟು ನೀಟಾಗಿದೆ. ಧರ್ಮಸ್ಥಳದಲ್ಲಿ ಆಲ್ರೆಡಿ ಪ್ರತಿಯೊಂದು ಕೂಡ ಬಹಳ ನೀಟಾಗಿರ್ತಕ್ಕಂಥದ್ದು, ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸ್ವಚ್ಛತೆನೂ ಕೂಡ ಅಷ್ಟೇ ಚೆಂದ ಕಾಪಾಡಿದ್ದಾರೆ. ಶ್ರೀ ಸಾನ್ನಿಧ್ಯ ಅಂತ ಕ್ಯೂ ಕಾಂಪ್ಲೆಕ್ಸ್ನ ಹೆಸರು. ದಕ್ಷಿಣ ಭಾರತದ ಪವಿತ್ರ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ಏನು ವೀಕೆಂಡ್ನಲ್ಲಿ ಭಕ್ತರ ಸಂಖ್ಯೆ ಕೂಡ ಅಧಿಕವಾಗಿರುತ್ತೆ. ಸರದಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ಮಂಜುನಾಥನ ದರ್ಶನ ಪಡಿಬೇಕಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಭಕ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಿರುಪತಿ ಮಾದರಿಯಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಅನ್ನು ತೆರೆದಿರುವಂಥದ್ದು. ನಾನೀಗ ಧರ್ಮಸ್ಥಳದ ಸಾನ್ನಿಧ್ಯ ಎನ್ನುವಂಥ ಕ್ಯೂ ಕಾಂಪ್ಲೆಕ್ಸ್ನ ಎದುರುಗಡೆ ಇದ್ದೇನೆ. ಇದು 2 ಅಂತಸ್ತಿನ ಕಟ್ಟಡ. ಇದು ಇಲ್ಲಿ ಭಕ್ತರಿಗೆ ಅನುಕೂಲತೆ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಸಾನ್ನಿಧ್ಯಕ್ಕೆ ಬಂದಂತಹ ಭಕ್ತರನ್ನು ಮೊದಲು ಈ ಒಂದು ಕ್ಯೂ ಸಿಸ್ಟಮ್ಗೆ ಕಳಿಸಲಾಗುತ್ತೆ. ಸಾನ್ನಿಧ್ಯದ ಒಳಭಾಗದಿಂದ ಇಲ್ಲಿಗೆ ಅವರ ಭಕ್ತರನ್ನು ಕಳಿಸ್ತಾರೆ. ಇಲ್ಲಿ ಭಕ್ತರು ಕ್ಯೂ ಸಿಸ್ಟಮಲ್ಲಿ ನಿಂತು ಆರಂಭದಲ್ಲಿ ಅವರಿಗೆ ಬೇಕಾದಂಥ ಅಂದರೆ ಮಂಜುನಾಥನಿಗೆ ಯಾವುದು ಸೇವೆ ಮಾಡಿಸ್ತಾರೆ ಆ ಸೇವೆಗೆ ಸಂಬಂಧಿಸಿದಂಥ ರಶೀದಿಗಳನ್ನು ಇಲ್ಲಿ ಪಡೆದುಕೊಳ್ಳುವಂಥ ಸಿಸ್ಟಮ್ ಕೂಡ ಇರುವಂಥದ್ದು. ಇಲ್ಲಿಯೂ ಕೂಡ ವ್ಯವಸ್ಥಿತವಾಗಿ ಬಹಳಷ್ಟು ಸುಸರ್ಜಿತವಾಗಿ ಇದನ್ನು ನಿರ್ಮಿಸಲಾಗಿದೆ. ಒಟ್ಟು 16 ಸಭಾಭವನಗಳಿದೆ. ಒಂದೊಂದು ಸಭಾಭವನದಲ್ಲೂ 800 ಮಂದಿ ಕುಳಿತುಕೊಳ್ಳುವಂಥ ವ್ಯವಸ್ಥೆಗಳು ಕೂಡ ಇರುವಂಥದ್ದು. ನೀವು ನೋಡ್ಬೋದು ಚೇರ್ಗಳನ್ನು ಈ ರೀತಿಯಾಗಿ ಜೋಡಿಸಿಟ್ಟಿರುವಂಥದ್ದು. ಒಂದು ಸುಸರ್ಜಿತವಾದಂಥ ಸಭಾಭವನ ಇದು. ಒಂದು ಕಟ್ಟಡದಲ್ಲಿ 8 ಸಭಾಭವನ ಈ ರೀತಿಯಾದಂಥ ಮೇಲ್ಕಟ್ಟಡದಲ್ಲಿ ಮತ್ತೆ 8 ಭವನ, ಒಟ್ಟು 16 ಈ ರೀತಿಯಾದಂಥ ಸಭಾಭವನಗಳು ಈ ಒಂದು ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಇರುವಂಥದ್ದು. ಇಲ್ಲೂ ಕೂಡ AC ಸಿಸ್ಟಮ್ ವ್ಯವಸ್ಥೆ ಕೂಡ ಇರುವಂಥದ್ದು. ಸೆಂಟ್ರಲ್ AC ಸಿಸ್ಟಮ್ ವ್ಯವಸ್ಥೆ ಇರುವಂಥದ್ದು. ಅಂದರೆ ಬಿಸಿಲಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಭಕ್ತರಿಗೆ ಕಷ್ಟ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ TV ವ್ಯವಸ್ಥೆಗಳಾಗಿರ್ಬೋದು, ನಲ್ಲಿ ವ್ಯವಸ್ಥೆ ಆಗಿರ್ಬೋದು, ಅಂದರೆ ಕುಡಿಯುವ ನೀರಿನ ಸೌಕರ್ಯಗಳು ಕೂಡ ಇಲ್ಲಿ ಇರುವಂಥದ್ದು. ಭಾಳಷ್ಟು ವ್ಯವಸ್ಥಿತವಾಗಿ ಎಲ್ಲ ನಿರ್ಮಾಣ ಮಾಡಿರುವಂಥದ್ದು. TV ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೆಳಕಾಗಿರ್ಬೋದು, ಎಲ್ಲವೂ ಕೂಡ ಅಚ್ಚುಕಟ್ಟಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಏನು ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ವೀಕೆಂಡ್ ಮತ್ತು ಹಬ್ಬ ಹರಿದಿನ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಇರುತ್ತೆ. ವ್ಯವಸ್ಥಿತವಾಗಿ ದರ್ಶನ ಕೂಡ ಸಿಗಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಜುನಾಥನ ಭಕ್ತರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಧರ್ಮಸ್ಥಳದಲ್ಲೂ ಕೂಡ ಇನ್ಮುಂದೆ ತಿರುಪತಿ ಮಾದರಿಯ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದೆ. ನಾಳೆ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉಪರಾಷ್ಟ್ರಪತಿ ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಬಂದು ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೇನೆ ವೀರೇಂದ್ರ ಹೆಗಡೆ ಅವರ ಪರಿಕಲ್ಪನೆ ಅಡಿಯಲ್ಲಿ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ವೀರೇಂದ್ರ ಹೆಗಡೆ ಅವರು ಕೂಡ ಉಪಸ್ಥಿತರಿರ್ತಾರೆ. ಭಕ್ತಾದಿಗಳ ಅನುಕೂಲದ ದೃಷ್ಟಿಕೋನದಿಂದ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅತ್ಯಾಕರ್ಷಕವಾಗಿ ವಿನ್ಯಾಸಗೊಂಡಿದೆ ಅಂತ ಈ ಕ್ಯೂ ಕಾಂಪ್ಲೆಕ್ಸ್ 12,000 ಆಸನ ಸಾಮರ್ಥ್ಯದ ಸಾನ್ನಿಧ್ಯಕ್ಕೂ ಕ್ಯೂ ಇರುವಂತಹ ಒಂದು ಕಾಂಪ್ಲೆಕ್ಸ್ ಇದು. ಭಕ್ತರು ಬಿಸಿಲಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಅಂತ ನೋಡಿ ಎಷ್ಟು ನೀಟಾಗಿದೆ. ಧರ್ಮಸ್ಥಳದಲ್ಲಿ ಆಲ್ರೆಡಿ ಪ್ರತಿಯೊಂದು ಕೂಡ ಬಹಳ ನೀಟಾಗಿರ್ತಕ್ಕಂಥದ್ದು, ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸ್ವಚ್ಛತೆನೂ ಕೂಡ ಅಷ್ಟೇ ಚೆಂದ ಕಾಪಾಡಿದ್ದಾರೆ. ಶ್ರೀ ಸಾನ್ನಿಧ್ಯ ಅಂತ ಕ್ಯೂ ಕಾಂಪ್ಲೆಕ್ಸ್ನ ಹೆಸರು. ದಕ್ಷಿಣ ಭಾರತದ ಪವಿತ್ರ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ಏನು ವೀಕೆಂಡ್ನಲ್ಲಿ ಭಕ್ತರ ಸಂಖ್ಯೆ ಕೂಡ ಅಧಿಕವಾಗಿರುತ್ತೆ. ಸರದಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ಮಂಜುನಾಥನ ದರ್ಶನ ಪಡಿಬೇಕಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಭಕ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಿರುಪತಿ ಮಾದರಿಯಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಅನ್ನು ತೆರೆದಿರುವಂಥದ್ದು. ನಾನೀಗ ಧರ್ಮಸ್ಥಳದ ಸಾನ್ನಿಧ್ಯ ಎನ್ನುವಂಥ ಕ್ಯೂ ಕಾಂಪ್ಲೆಕ್ಸ್ನ ಎದುರುಗಡೆ ಇದ್ದೇನೆ. ಇದು 2 ಅಂತಸ್ತಿನ ಕಟ್ಟಡ. ಇದು ಇಲ್ಲಿ
ಇಲ್ಲಿ ಭಕ್ತರಿಗೆ ಅನುಕೂಲತೆಯ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಸಾನ್ನಿಧ್ಯಕ್ಕೆ ಬಂದಂತಹ ಭಕ್ತರನ್ನು ಮೊದಲು ಈ ಒಂದು ಕ್ಯೂ ಸಿಸ್ಟಮ್ಗೆ ಕಳಿಸಲಾಗುತ್ತೆ. ಸಾನ್ನಿಧ್ಯದ ಒಳಭಾಗದಿಂದ ಇಲ್ಲಿಗೆ ಅವರ ಭಕ್ತರನ್ನು ಕಳಿಸ್ತಾರೆ. ಇಲ್ಲಿ ಭಕ್ತರು ಕ್ಯೂ ಸಿಸ್ಟಮ್ ಅಲ್ಲಿ ನಿಂತು ಆರಂಭದಲ್ಲಿ ಅವರಿಗೆ ಬೇಕಾದಂತ ಅಂದ್ರೆ ಮಂಜುನಾಥನಿಗೆ ಯಾವುದು ಸೇವೆ ಮಾಡಿಸ್ತಾರೆ ಆ ಸೇವೆಗೆ ಸಂಬಂಧಿಸಿದಂತ ರಶೀದಿಗಳನ್ನು ಇಲ್ಲಿ ಪಡೆದುಕೊಳ್ಳುವಂತಹ ಸಿಸ್ಟಮ್ ಕೂಡ ಇರುವಂಥದ್ದು. ಇಲ್ಲಿಯೂ ಕೂಡ ವ್ಯವಸ್ಥಿತವಾಗಿ ಬಹಳಷ್ಟು ಸುಸರ್ಜಿತವಾಗಿ ಇದನ್ನು ನಿರ್ಮಿಸಲಾಗಿದೆ. ಒಟ್ಟು 16 ಸಭಾಭವನಗಳಿದೆ. ಒಂದೊಂದು ಸಭಾಭವನದಲ್ಲೂ 800 ಮಂದಿ ಕುಳಿತುಕೊಳ್ಳುವಂತಹ ವ್ಯವಸ್ಥೆಗಳು ಕೂಡ ಇರುವಂಥದ್ದು. ನೀವು ನೋಡ್ಬೋದು ಚೇರ್ಗಳನ್ನು ಈ ರೀತಿಯಾಗಿ ಜೋಡಿಸಿಟ್ಟಿರುವಂಥದ್ದು. ಒಂದು ಸುಸರ್ಜಿತವಾದಂತಹ ಸಭಾಭವನ ಇದು. ಒಂದು ಕಟ್ಟಡದಲ್ಲಿ 8 ಸಭಾಭವನ ಈ ರೀತಿಯಾದಂಥ, ಮೇಲ್ಕಟ್ಟಡದಲ್ಲಿ ಮತ್ತೆ 8 ಭವನ, ಒಟ್ಟು 16 ಈ ರೀತಿಯಾದಂಥ ಸಭಾಭವನಗಳು ಈ ಒಂದು ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಇರುವಂಥದ್ದು. ಇಲ್ಲೂ ಕೂಡ AC ಸಿಸ್ಟಮ್ ವ್ಯವಸ್ಥೆ ಕೂಡ ಇರುವಂಥದ್ದು. ಸೆಂಟ್ರಲ್ AC ಸಿಸ್ಟಮ್ ವ್ಯವಸ್ಥೆ ಇರುವಂಥದ್ದು. ಅಂದರೆ ಬಿಸಿಲಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಭಕ್ತರಿಗೆ ಕಷ್ಟ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಆ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ TV ವ್ಯವಸ್ಥೆಗಳಾಗಿರ್ಬೋದು, ನಲ್ಲಿ ವ್ಯವಸ್ಥೆ ಆಗಿರ್ಬೋದು, ಅಂದರೆ ಕುಡಿಯುವ ನೀರಿನ ಸೌಕರ್ಯಗಳು ಕೂಡ ಇಲ್ಲಿ ಇರುವಂಥದ್ದು. ಭಾಳಷ್ಟು ವ್ಯವಸ್ಥಿತವಾಗಿ ಎಲ್ಲ ನಿರ್ಮಾಣ ಮಾಡಿರುವಂಥದ್ದು. TV ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೆಳಕಾಗಿರ್ಬೋದು, ಎಲ್ಲವೂ ಕೂಡ ಅಚ್ಚುಕಟ್ಟಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಏನು ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ವೀಕೆಂಡ್ ಮತ್ತು ಹಬ್ಬ ಹರಿದಿನ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಇರುತ್ತೆ. ವ್ಯವಸ್ಥಿತವಾಗಿ ದರ್ಶನ ಕೂಡ ಸಿಗಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಜುನಾಥನ ಭಕ್ತರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಧರ್ಮಸ್ಥಳದಲ್ಲೂ ಕೂಡ ಇನ್ಮುಂದೆ ತಿರುಪತಿ ಮಾದರಿಯ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದೆ. ನಾಳೆ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉಪರಾಷ್ಟ್ರಪತಿ ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಬಂದು ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆಯೇ ವೀರೇಂದ್ರ ಹೆಗಡೆ ಅವರ ಪರಿಕಲ್ಪನೆ ಅಡಿಯಲ್ಲಿ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ವೀರೇಂದ್ರ ಹೆಗಡೆ ಅವರು ಕೂಡ ಉಪಸ್ಥಿತರಿರ್ತಾರೆ. ಭಕ್ತಾದಿಗಳ ಅನುಕೂಲದ ದೃಷ್ಟಿಕೋನದಿಂದ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅತ್ಯಾಕರ್ಷಕವಾಗಿ ವಿನ್ಯಾಸಗೊಂಡಿದೆ ಅಂತ ಈ ಕ್ಯೂ ಕಾಂಪ್ಲೆಕ್ಸ್ 12,000 ಆಸನ ಸಾಮರ್ಥ್ಯದ ಸಾನ್ನಿಧ್ಯಕ್ಕೂ ಕ್ಯೂ ಇರುವಂತಹ ಒಂದು ಕಾಂಪ್ಲೆಕ್ಸ್ ಇದು. ಭಕ್ತರು ಬಿಸಿಲಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ ಇನ್ಮುಂದೆ ಅಂತ ನೋಡಿ ಎಷ್ಟು ನೀಟಾಗಿದೆ. ಧರ್ಮಸ್ಥಳದಲ್ಲಿ ಆಲ್ರೆಡಿ ಪ್ರತಿಯೊಂದು ಕೂಡ ಬಹಳ ನೀಟಾಗಿರ್ತಕ್ಕಂಥದ್ದು. ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸ್ವಚ್ಛತೆನೂ ಕೂಡ ಅಷ್ಟೇ ಚೆಂದ ಕಾಪಾಡಿದ್ದಾರೆ. ಶ್ರೀ ಸಾನ್ನಿಧ್ಯ ಅಂತ ಕ್ಯೂ ಕಾಂಪ್ಲೆಕ್ಸ್ನ ಹೆಸರು. ದಕ್ಷಿಣ ಭಾರತದ ಪವಿತ್ರ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ವೀಕೆಂಡ್ನಲ್ಲಿ ಭಕ್ತರ ಸಂಖ್ಯೆ ಕೂಡ ಅಧಿಕವಾಗಿರುತ್ತೆ. ಸರದಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ಮಂಜುನಾಥನ ದರ್ಶನ ಪಡಿಬೇಕಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಭಕ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಿರುಪತಿ ಮಾದರಿಯಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಅನ್ನು ತೆರೆದಿರುವಂಥದ್ದು. ನಾನೀಗ ಧರ್ಮಸ್ಥಳದ ಸಾನ್ನಿಧ್ಯ ಎನ್ನುವಂಥ ಕ್ಯೂ ಕಾಂಪ್ಲೆಕ್ಸ್ನ ಎದುರುಗಡೆ ಇದ್ದೇನೆ. ಇದು 2 ಅಂತಸ್ತಿನ ಕಟ್ಟಡ. ಇದು ಇಲ್ಲಿ ಭಕ್ತರಿಗೆ ಅನುಕೂಲತೆಯ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಸಾನ್ನಿಧ್ಯಕ್ಕೆ ಬಂದಂತಹ ಭಕ್ತರನ್ನು ಮೊದಲು ಈ ಒಂದು ಕ್ಯೂ ಸಿಸ್ಟಮ್ಗೆ ಕಳಿಸಲಾಗುತ್ತೆ. ಸಾನ್ನಿಧ್ಯದ ಒಳಭಾಗದಿಂದ ಇಲ್ಲಿಗೆ ಅವರ ಭಕ್ತರನ್ನು ಕಳಿಸ್ತಾರೆ. ಇಲ್ಲಿ ಭಕ್ತರು ಕ್ಯೂ ಸಿಸ್ಟಮ್ ಅಲ್ಲಿ ನಿಂತು ಆರಂಭದಲ್ಲಿ ಅವರಿಗೆ ಬೇಕಾದಂತ ಅಂದ್ರೆ ಮಂಜುನಾಥನಿಗೆ ಯಾವುದು ಸೇವೆ ಮಾಡಿಸ್ತಾರೆ ಆ ಸೇವೆಗೆ ಸಂಬಂಧಿಸಿದಂತಹ ರಶೀದಿಗಳನ್ನು ಇಲ್ಲಿ ಪಡೆದುಕೊಳ್ಳುವಂತಹ ಸಿಸ್ಟಮ್ ಕೂಡ ಇರುವಂಥದ್ದು. ಇಲ್ಲಿಯೂ ಕೂಡ ವ್ಯವಸ್ಥಿತವಾಗಿ ಬಹಳಷ್ಟು ಸುಸರ್ಜಿತವಾಗಿ ಇದನ್ನು ನಿರ್ಮಿಸಲಾಗಿದೆ. ಒಟ್ಟು 16 ಸಭಾಭವನಗಳಿದೆ. ಒಂದೊಂದು ಸಭಾಭವನದಲ್ಲೂ 800 ಮಂದಿ ಕುಳಿತುಕೊಳ್ಳುವಂತಹ ವ್ಯವಸ್ಥೆಗಳು ಕೂಡ ಇರುವಂಥದ್ದು. ನೀವು ನೋಡ್ಬೋದು ಚೇರ್ಗಳನ್ನು ಈ ರೀತಿಯಾಗಿ ಜೋಡಿಸಿಟ್ಟಿರುವಂಥದ್ದು. ಒಂದು ಸುಸರ್ಜಿತವಾದಂತಹ ಸಭಾಭವನ ಇದು. ಒಂದು ಕಟ್ಟಡದಲ್ಲಿ 8 ಸಭಾಭವನ ಈ ರೀತಿಯಾದಂಥ, ಮೇಲ್ಕಟ್ಟಡದಲ್ಲಿ ಮತ್ತೆ 8 ಭವನ, ಒಟ್ಟು 16 ಈ ರೀತಿಯಾದಂಥ ಸಭಾಭವನಗಳು ಈ ಒಂದು ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಇರುವಂಥದ್ದು. ಇಲ್ಲೂ ಕೂಡ AC ಸಿಸ್ಟಮ್ ವ್ಯವಸ್ಥೆ ಕೂಡ ಇರುವಂಥದ್ದು. ಸೆಂಟ್ರಲ್ AC ಸಿಸ್ಟಮ್ ವ್ಯವಸ್ಥೆ ಇರುವಂಥದ್ದು. ಅಂದರೆ ಬಿಸಿಲಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಭಕ್ತರಿಗೆ ಕಷ್ಟ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಆ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ TV ವ್ಯವಸ್ಥೆ
ವ್ಯವಸ್ಥೆಗಳಾಗಿರ್ಬೋದು, ನಲ್ಲಿ ವ್ಯವಸ್ಥೆ ಆಗಿರ್ಬೋದು, ಅಂದರೆ ಕುಡಿಯುವ ನೀರಿನ ಸೌಕರ್ಯಗಳು ಕೂಡ ಇಲ್ಲಿ ಇರುವಂಥದ್ದು ಭಾಳಷ್ಟು ವ್ಯವಸ್ಥಿತವಾಗಿ ಎಲ್ಲ ನಿರ್ಮಾಣ ಮಾಡಿರುವಂಥದ್ದು. ಟಿ ವಿ ವ್ಯವಸ್ಥೆ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೆಳಕಾಗಿರ್ಬೋದು, ಎಲ್ಲವೂ ಕೂಡ ಅಚ್ಚುಕಟ್ಟಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಏನು ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ವೀಕೆಂಡ್ ಮತ್ತು ಹಬ್ಬ ಹರಿದಿನ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಇರುತ್ತೆ. ವ್ಯವಸ್ಥಿತವಾಗಿ ದರ್ಶನ ಕೂಡ ಸಿಗಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಜುನಾಥನ ಭಕ್ತರಿಗೆ ಇಲ್ಲಿದೆ ಸಿಹಿ ಸುದ್ದಿ. ಧರ್ಮಸ್ಥಳದಲ್ಲೂ ಕೂಡ ಇನ್ಮುಂದೆ ತಿರುಪತಿ ಮಾದರಿಯ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಆಗಿದೆ. ನಾಳೆ ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉಪರಾಷ್ಟ್ರಪತಿ ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಬಂದು ಈ ಕ್ಯೂ ಕಾಂಪ್ಲೆಕ್ಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೇನೆ ವೀರೇಂದ್ರ ಹೆಗಡೆ ಅವರ ಪರಿಕಲ್ಪನೆ ಅಡಿಯಲ್ಲಿ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ವೀರೇಂದ್ರ ಹೆಗಡೆ ಅವರು ಕೂಡ ಉಪಸ್ಥಿತರಿರ್ತಾರೆ. ಭಕ್ತಾದಿಗಳ ಅನುಕೂಲದ ದೃಷ್ಟಿಕೋನದಿಂದ ಈ ಒಂದು ಕಾಂಪ್ಲೆಕ್ಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಅತ್ಯಾಕರ್ಷಕವಾಗಿ ವಿನ್ಯಾಸಗೊಂಡಿದೆ ಅಂತ ಈ ಕ್ಯೂ ಕಾಂಪ್ಲೆಕ್ಸ್ 12,000 ಆಸನ ಸಾಮರ್ಥ್ಯದ ಸಾನ್ನಿಧ್ಯಕ್ಕೂ ಕ್ಯೂ ಇರುವಂತಹ ಒಂದು ಕಾಂಪ್ಲೆಕ್ಸ್ ಇದು. ಭಕ್ತರು ಬಿಸಿಲಲ್ಲಿ ಸರತಿ ಸಾಲಿನಲ್ಲಿ ನಿಲ್ಲೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಅಂತ ನೋಡಿ ಎಷ್ಟು ನೀಟಾಗಿದೆ. ಧರ್ಮಸ್ಥಳದಲ್ಲಿ ಆಲ್ರೆಡಿ ಪ್ರತಿಯೊಂದು ಕೂಡ ಬಹಳ ನೀಟಾಗಿರ್ತಕ್ಕಂಥದ್ದು. ಮೇಂಟೆನೆನ್ಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಸ್ವಚ್ಛತೆನೂ ಕೂಡ ಅಷ್ಟೇ ಚೆಂದ ಕಾಪಾಡಿದ್ದಾರೆ. ಶ್ರೀ ಸಾನ್ನಿಧ್ಯ ಅಂತ ಆ ಕ್ಯೂ ಕಾಂಪ್ಲೆಕ್ಸ್ನ ಹೆಸರು. ದಕ್ಷಿಣ ಭಾರತದ ಪವಿತ್ರ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾರೆ. ಏನು ವೀಕೆಂಡ್ನಲ್ಲಿ ಭಕ್ತರ ಸಂಖ್ಯೆ ಕೂಡ ಅಧಿಕವಾಗಿರುತ್ತೆ. ಸರದಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ಮಂಜುನಾಥನ ದರ್ಶನ ಪಡಿಬೇಕಿತ್ತು. ಆದರೆ ಮುಂದಿನ ದಿನಗಳಲ್ಲಿ ಭಕ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ತಿರುಪತಿ ಮಾದರಿಯಲ್ಲಿ ಕ್ಯೂ ಕಾಂಪ್ಲೆಕ್ಸ್ ಅನ್ನು ತೆರೆದಿರುವಂಥದ್ದು. ನಾನೀಗ ಧರ್ಮಸ್ಥಳದ ಸಾನ್ನಿಧ್ಯ ಎನ್ನುವಂಥ ಕ್ಯೂ ಕಾಂಪ್ಲೆಕ್ಸ್ನ ಎದುರುಗಡೆ ಇದ್ದೇನೆ. ಇದು 2 ಅಂತಸ್ತಿನ ಕಟ್ಟಡ. ಇಲ್ಲಿ ಭಕ್ತರಿಗೆ ಅನುಕೂಲತೆಯ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿರುವಂಥದ್ದು. ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಸಾನ್ನಿಧ್ಯಕ್ಕೆ ಬಂದಂತಹ ಭಕ್ತರನ್ನು ಮೊದಲು ಈ ಒಂದು ಕ್ಯೂ ಸಿಸ್ಟಮ್ಗೆ ಕಳಿಸಲಾಗುತ್ತೆ. ಸಾನ್ನಿಧ್ಯದ ಒಳಭಾಗದಿಂದ ಇಲ್ಲಿಗೆ ಅವರ ಭಕ್ತರನ್ನು ಕಳಿಸ್ತಾರೆ. ಇಲ್ಲಿ ಭಕ್ತರು ಕ್ಯೂ ಸಿಸ್ಟಮ್ ಅಲ್ಲಿ ನಿಂತು ಆರಂಭದಲ್ಲಿ ಅವರಿಗೆ ಬೇಕಾದಂತ ಅಂದ್ರೆ ಮಂಜುನಾಥನಿಗೆ ಯಾವುದು ಸೇವೆ ಮಾಡಿಸ್ತಾರೆ ಆ ಸೇವೆಗೆ ಸಂಬಂಧಿಸಿದಂತಹ ರಶೀದಿಗಳನ್ನು ಇಲ್ಲಿ ಪಡೆದುಕೊಳ್ಳುವಂತಹ ಸಿಸ್ಟಮ್ ಕೂಡ ಇರುವಂಥದ್ದು. ಇಲ್ಲಿಯೂ ಕೂಡ ವ್ಯವಸ್ಥಿತವಾಗಿ ಬಹಳಷ್ಟು ಸುಸರ್ಜಿತವಾಗಿ ಇದನ್ನು ನಿರ್ಮಿಸಲಾಗಿದೆ. ಒಟ್ಟು 16 ಸಭಾಭವನಗಳಿದೆ. ಒಂದೊಂದು ಸಭಾಭವನದ